ಬಿಗ್ ಬಾಸ್ ಎಪಿಸೋಡ್ ರಾತ್ರಿ ಎಪಿಸೋಡ್ ಗೇಮ್ ಮಾತ್ರ ಅಲ್ಟಿಯಾಗಿತ್ತು ಗೀರು. ಅದೇನು ಟಾಪ್ 6 ಕಂಟೆಂಡರ್ ಆಗಿ ಕೊಟ್ಟಿದ್ರಲ್ಲ ಗೇಮ್ ಮಾತ್ರ ಅನ್ಬಿಲಿವಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಗೇಮು, ಅಷ್ಟು ಚೆನ್ನಾಗಿ ಆಟ ಆಡಿಸಿದ್ರು. ಅದು ಹೇಳ್ಬಾರ್ದಂಗಿತ್ತು. ಒಟ್ಟು ಟಾಪ್ 6 ಕಂಟೆಂಡರಿಗೆ ಅಶ್ವಿನಿ ಅವರು ಜಾಸ್ತಿ ಟೈಮ್ ತಗೊಂಡ್ರು, 11 ನಿಮಿಷ ಏನೋ ಸಮಥಿಂಗ್ ಸೆಕೆಂಡ್ ತಗೊಂಡ್ರು. ಕಾವ್ಯ ಅವರು 10 ನಿಮಿಷ ಸಮಥಿಂಗ್ ಸೆಕೆಂಡು, ರಘು ಅವರು 9 ನಿಮಿಷ ಸಮಥಿಂಗ್ ಸೆಕೆಂಡ್ಸು. ಒಟ್ಟು ಧನುಷ್ ಅವರು 7 ನಿಮಿಷ ಸೆಕೆಂಡ್ರಲ್ಲಿ ಬೇಗ ಕಂಪ್ಲೀಟ್ ಮಾಡೋದ್ರಲ್ಲಿ ಧನುಷ್ ಅವರು ಟಾಪ್ 6ಗೆ ಹೋಗ್ತಾರೆ. ಟಾಪ್ 6 ಫೈನಲಿಸ್ಟ್ ಆಗಿ ಧನುಷ್ ಅವರು ಮಗಳಿಗೆ ಆಯ್ಕೆ ಆಗ್ತಾರೆ. ಕ್ಯಾಪ್ಟನ್ ಅವರೇ, ಲಾಸ್ಟ್ ಕ್ಯಾಪ್ಟನ್ ಅವರೇ, ಫಸ್ಟ್ ಫೈನಲಿಸ್ಟ್ ಅವರೇ ಟಾಪ್ 6ಅಲ್ಲಿ. ಅಷ್ಟು ಒಳ್ಳೆ ಚೆನ್ನಾಗಿತ್ತು ಗೇಮ್ ಅಂತ ಹೇಳ್ಬೋದು. ಅದಾದಮೇಲೆ ರಘು ಅವರು ಬಿಗ್ ಬಾಸ್ನ ಏಟ್ ಮಾಡಿ ವಿಡಿಯೋ ಮಾಡಿದ್ದೆ ಅಂತ ಹೇಳ್ತಾರೆ. ಅಷ್ಟು ಅವರು ಬಿಗ್ ಬಾಸ್ ಒಳಗೆ ಬಂದಾಗ ಗೊತ್ತಾಯ್ತಂತೆ ಇದು ಯಾವುದೋ ಫೇಕ್ ಅಲ್ಲ, ರಿಯಲ್ ಅಲ್ಲ, ಬಿಗ್ ಬಾಸ್ ಶೋ ಒಳ್ಳೆ ಶೋ ಅಂತ ಹೇಳಿ ಅವರು ಒಂದಿಷ್ಟು ಅವರ ಆಸೆನ ಹೇಳ್ತಾರೆ. ಬಿಗ್ ಬಾಸ್ ಅನುಭವನ ಅವರು ಸ್ವಲ್ಪ ಹೇಳ್ತಾರೆ. ಅದಾದಮೇಲೆ ನಂದಗೋಕುಲ ಟೀಮ್ ಅವರು ಬರ್ತಾರೆ. ನಂದಗೋಕುಲ ಟೀಮ್ ಅವರು ಒಳ್ಳೆ ಎಂಟ್ರಿ ಚೆನ್ನಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಧನುಷ್ ಅವರು ಗಿಲ್ಲಿ ಅವ್ರಿಗೆ ಕ್ಯಾಮ್ರಾಕ್ಕೆ ಎದುರು ಬರ್ತಾರೆ ಅಂತೇಳಿ ಒಂದು ಸ್ವಲ್ಪ ಇದನ್ನು ಮಾಡ್ತಾರೆ. ಗಿಲ್ಲಿ ಅಭಿಮಾನಿಗಳು ಅದನ್ನ ಲೈಕ್ ಮಾಡ್ತಿಲ್ಲ, ಏಟ್ ಮಾಡ್ತಿದ್ದಾರೆ. ಯಾಕೋ ಕ್ಯಾಮ್ರಕ್ಕೆ ಗಿಲ್ಲಿ ಅವರಿಗೆ ಇವರು ನಂದಗೋಕುಲ ಟೀಮ್ ಅವ್ರ ಹೆಣ್ಮಕ್ಳು ಬಂದಿದ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಕೊಡ್ಬೇಕಾದ್ರೆ ಧನುಷ್ ಅವರು ಕ್ಯಾಮ್ರಿಗೆ ಅಡ್ಡ ಬಂದರು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಸ್ವಲ್ಪ ಇದಾಗ್ತಾ ಇದೆ. ಆ ರೀತಿ ಮಾಡಬಾರ್ದಾಯ್ತು ಅಂತ, ಅದು ಬೇಕಂತ ಮಾಡಿದ್ರು, ಗೊತ್ತಿಲ್ಲದಲ್ಲೇ ಮಾಡಿದ್ರು, ಅದು ಗೊತ್ತಿಲ್ಲ. ಒಟ್ಟು ಆ ರೀತಿ ಟಾಕ್ ನಡೀತಾ ಇದೆ. ಅದಾದಮೇಲೆ ನಂದಗೋಕುಲ ಟೀಮ್ ಅವರು ಸನ್ರಿಚ್ ಆಯಿಲ್ ಇತ್ತಲ್ಲ ಅದನ್ನು ಒಂದು ಸ್ವಲ್ಪ ಪ್ರಮೋಷನ್ ಮಾಡೋಕ್ಕೆ ಒಂದು ತಾಸು ನೀಡ್ತಾರೆ. ಗುಲಾಬ್ ಜಾಮೂನ್ ಮಾಡೋದ್ರಲ್ಲಿ ಧನುಷ್ ಅವರು, ಕಾವ್ಯ ಅವರು ಹಾಗೂ ಅಶ್ವಿನ್ ಧ್ರುವ ಅಂತವರು ಒಳ್ಳೆ ಚೆನ್ನಾಗಿ ಮಾಡಿದರು ಅಂತೇಳಿ ಅವ್ರು ಗೆಲ್ತಾರೆ. ಅದಾದಮೇಲೆ ಕಳಪೆ ವಿಚಾರದಲ್ಲಿ ಉತ್ತಮ ಕಳಪೆಯಲ್ಲಿ ಉತ್ತಮ ಅಶ್ವಿನಿ ಅವ್ರಿಗೆ ಸಿಗುತ್ತೆ. ಎಲ್ಲ ಅಶ್ವಿನಿ ಅವರಿಗೆ ಓಟ್ ಹಾಕ್ತಾರೆ. ರಾಶಿಕ್ ಅವ್ರು ಯಾರು ಉತ್ತಮ ಇಷ್ಟ ಇಲ್ಲ ಅಂತೇಳಿ ಕೊನೆಗೆ ಹಾಕಲೇಬೇಕು ಅನ್ನೋ ಕಾರಣಕ್ಕೆ ಅಶ್ವಿನಿ ಅವ್ರಿಗೆ ಹಾಕ್ತಾರೆ. ಒಟ್ಟಿನಲ್ಲಿ ಟಾಸ್ಕ್ ಚೆನ್ನಾಗಿ ನಾನು ಹೇಳಿದ್ನಲ್ಲ, ಅಶ್ವಿನಿ ಅವರು ಅವತ್ತು ಆ ಫೋರ್ಸಿಗೆ 5ಕ್ಕೆ ಒಳ್ಳೆ ಟಾಸ್ಕ್ ಆಡಿದರು. ಇದ್ರ ಪ್ರಕಾರ ಕಿಚ್ಚನ ಚಪ್ಪಾಳೆ ಬರ್ಬೋದು ಅಂತ ಕೆಲವೊಬ್ಬರು ಹೇಳ್ತಿದ್ದಾರೆ. ಅದು ಗೊತ್ತಿಲ್ಲ, ಬತ್ತೈತಾ ಇಲ್ಲ ಅಂತ. ಕಳಪೆ ಧ್ರುವಂಥವ್ರು 3 ಒಟ್ಟು, ಯಾಕಂದರೆ ಗಿಲ್ಲಿ ಅವ್ರು ಏನು ಮಾತಾಡಿದ್ರು ಅದನ್ನೇ ಅವ್ರಿಗೆ ತಿರುಗಿಸೋಡಿದ್ರು. ಒಟ್ಟು ಈ ಕಾವ್ಯ ಅವರು ಅದನ್ನೇ ಹೇಳಿದರು. ಅದಾದಮೇಲೆ ರಾಶಿಕ್ ಅವರು ರಕ್ಷಿತ್ ಅವ್ರದ್ದು ಒಂದು ಸ್ವಲ್ಪ ಜಗಳ ಆಗುತ್ತೆ. ಏನಪ್ಪ ಅಂದರೆ ರಕ್ಷಿತ್ ಅವರು ರಘು ಅವ್ರು ಕೂತ್ಕೊಂಡಾಗ ನಿಮಗೇನೋ ಅಷ್ಟು ಹಿಂಸೆ ಆಗಿದೆ ಬರೀ ಅಂತ ಹೇಳ್ತಾರೆ. ಅದು ತಪ್ಪು. ಅವರ ಮಾತನ್ನು ಅವರೇ ಆಡಬೇಕು. ರಕ್ಷಿತ್ ಅವರು ಈ ವಿಚಾರದಲ್ಲೂ ಸ್ವಲ್ಪ ಸರಿ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಒಟ್ಟು ಚೆನ್ನಾಗಿ ಆಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಆಡ್ತಿದ್ದೀರಾ, ಚೆನ್ನಾಗಿ ಆಡಿ. ಯಾವುದೇ ಕಾರಣಕ್ಕೂ ಈ ಟಾಪ್ಗಳನ್ನ ಮಾತಾಡ್ಕೊಂಡು ಆಡ್ತಿರೋ ಆಟಗಳನ್ನ ಚೆನ್ನಾಗಿ ಮಾಡ್ಕೋಬೇಡ್ರಿ. ಒಟ್ಟು ಕಳಪೆ ವಿಚಾರದಲ್ಲಿ ಧ್ರುವಂಥವ್ರಿಗೆ ಬರ್ತೈತೆ, ಉತ್ತಮ ಅಶ್ವಿನಿ ಅವರು ಬರುತ್ತೆ. ಇಷ್ಟು ಬಿಗ್ ಬಾಸ್ ಆಯಿತು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.